ಎಲ್ಲರಿಗೂ ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ರೀತಿ ಗಡಿಬಿಡಿ, ಟೆನ್ಷನ್ ಶುರುವಾಗುತ್ತಾ? ಆ ಅವ್ಯವಸ್ಥೆಯ ಸಮಯವನ್ನು ಒಂದು ನಿಯಂತ್ರಿತ, ಶಕ್ತಿಯುತ ಸಮಯವನ್ನಾಗಿ ಹೇಗೆ ಬದಲಾಯಿಸಬಹುದು ಅಂತ ಇವತ್ತು ನೋಡೋಣ. ಬನ್ನಿ, ನಮ್ಮ ಬೆಳಗಿನ ಸಮಯವನ್ನ ಗೆಲ್ಲುವ ಮೂಲಕ ಇಡೀ ದಿನವನ್ನೇ ಹೇಗೆ ಗೆಲ್ಲಬಹುದು ಅಂತ ಕಲಿಯೋಣ. ನಮ್ಮಲ್ಲಿ ಹೆಚ್ಚಿನವರಿಗೆ ಬೆಳಗ್ಗೆ ಅಂದ್ರೆ ಸಾಕು, ಅದು ಟೈಮ್ ಜೊತೆಗಿನ ಒಂದು ರೇಸ್ ಅಲ್ವಾ? ಅಲಾರಾಂ ಸ್ನೂಸ್ ಮಾಡೋದ್ರಿಂದ ಶುರುವಾಗಿ ಫೋನ್ ಕೈಗೆತ್ಕೊಂಡ್ರೆ ಸಾಕು, ನೋಟಿಫಿಕೇಷನ್ಗಳ ಸುರಿಮಳೆನೇ ಇರುತ್ತೆ. ನಮ್ಮ ಗಮನ ಎಲ್ಲೆಲ್ಲೋ ಚದರಿ ಹೋಗುತ್ತೆ. ಇದನ್ನ ಮಾರ್ನಿಂಗ್ ಡಿಸಿಪ್ಲಿನ್ ಪ್ರಾಬ್ಲಮ್ ಅಂತ ಕರಿಬೋದು. ಇದು ನಿಮ್ಮ ಕಥೆ ಥರನೇ ಇದೆಯಾ? ಚಿಂತೆ ಬೇಡ, ಯಾಕಂದ್ರೆ ಇವತ್ ನಾವು ಕೇವಲ ಒಂದಷ್ಟು ಟಿಪ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಯಶಸ್ವಿ ವ್ಯಕ್ತಿಗಳು ಬಳಸುವ, ಈಗಾಗ್ಲೇ ಸಾಬೀತಾಗಿರುವ 5 ಹಂತದ ಒಂದು ಫ್ರೇಮ್ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೇವಲ ಥಿಯರಿ ಅಲ್ಲ, ದಿನ ಶುರುವಾಗೋ ಮೊದಲೇ ಆ ದಿನವನ್ನೇ ನಮ್ಮ ಕಂಟ್ರೋಲ್ಗೆ ತಗೊಳ್ಳಕ್ಕೆ ಸಹಾಯ ಮಾಡುವ ಒಂದು ಅದ್ಭುತವಾದ ಸಾಧನ. ಸರಿ, ಹಾಗಿದ್ರೆ ನಮ್ಮ ಪಯಣದ ಮೊದಲ ಭಾಗಕ್ಕೆ ಹೋಗೋಣ. ಅಡಿಪಾಯ. ನೋಡಿ, ಯಾವುದೇ ದೊಡ್ಡ ಕಟ್ಟಡಕ್ಕೆ ಅಡಿಪಾಯ ಎಷ್ಟು ಗಟ್ಟಿಯಿರ್ಬೇಕಲ್ವಾ? ನಮ್ಮ ದಿನಕ್ಕೂ ಹಾಗೇನೆ. ಆ ಅಡಿಪಾಯ ಯಾವುದು ಗೊತ್ತಾ? ನಾವು ಬೆಳಿಗ್ಗೆ ಎದ್ದ ನಂತರದ ಆ ಮೊದಲ 1 ಗಂಟೆ, ಆ ಗೋಲ್ಡನ್ ಅವರ್ ಅನ್ನ ಹೇಗೆ ನಮ್ಮದಾಗಿಸ್ಕೊಂಡು ನಮ್ಮ ಮನಸ್ಸು ಮತ್ತು ದೇಹವನ್ನ ಯಶಸ್ಸಿಗೆ ರೆಡಿ ಮಾಡೋದು ಅಂತ ಈಗ ನೋಡೋಣ. ನೋಡಿ, ನಮ್ಮ ಬೆಳಿಗ್ಗೆ 2 ಥರ ಇರುತ್ತೆ. ಒಂದು ಪ್ರತಿಕ್ರಿಯಾತ್ಮಕ ಬೆಳಗು, ಅಂದ್ರೆ ಎದ್ದ ತಕ್ಷಣ ನೋಟಿಫಿಕೇಷನ್ಗಳು, ಇಮೇಲ್ಗಳು ನಮ್ಮ ದಿನವನ್ನ ಕಂಟ್ರೋಲ್ ಮಾಡ್ತವೆ. ನಾವು ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಪೂರ್ವಭಾವಿ ಬೆಳಗು. ಇಲ್ಲಿ ನಾವು ನಮ್ಮ ದಿನವನ್ನ ಕಂಟ್ರೋಲ್ ಮಾಡ್ತೀವಿ. ನಮ್ಮ ಗುರಿಗಳೇನು, ದಿನವನ್ನ ಹೇಗೆ ಪ್ಲಾನ್ ಮಾಡೋದು, ದೇಹವನ್ನ ಹೇಗೆ ಚುರುಕುಗೊಳಿಸೋದು ಅಂತ ನಾವೇ ಡಿಸೈಡ್ ಮಾಡ್ತೀವಿ. ಚಾಯ್ಸ್ ನಮ್ದು. ಬೇರೆಯವರ ಅಜೆಂಡಾಗೆ ರಿಯಾಕ್ಟ್ ಮಾಡೋದಾ ಅಥವಾ ನಮ್ಮ ಅಜೆಂಡವನ್ನ ನಾವೇ ಸೆಟ್ ಮಾಡೋದಾ? ಈ ಬ್ರೇನ್ ಹೈಜಾಕಿಟಿ ಅನ್ನೋ ಪದವನ್ನ ಗಮನಿಸಿ. ನಾವಾಗ್ಲೇ ಮಾತಾಡಿದ ಪ್ರತಿಕ್ರಿಯಾತ್ಮಕ ಬೆಳಗಿನ ಹಿಂದಿನ ಅಸಲಿ ಕಾರಣನೇ ಇದು. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ದಾಗ ಏನಾಗುತ್ತೆ ಗೊತ್ತಾ? ಹೊರಗಿನ ಪ್ರಪಂಚ ನಮ್ಮ ಮೆದುಳನ್ನೇ ಹೈಜಾಕ್ ಮಾಡ್ಬಿಡುತ್ತೆ. ನಮ್ಮ ಸ್ವಂತ ಗುರಿಗಳು, ನಮ್ಮ ಆದ್ಯತೆಗಳು ಎಲ್ಲ ಮರ್ತೋದಿ ನಾವು ಬೇರೆಯವರ ಇಮೇಲ್ಗಳಿಗೆ, ಮೆಸೇಜ್ಗಳಿಗೆ ಪ್ರತಿಕ್ರಿಯಿಸೋಕ್ ಶುರು ಮಾಡ್ತೀವಿ. ಅಂದ್ರೆ ನಮ್ಮ ಗಮನ, ನಮ್ಮ ಶಕ್ತಿ ಎಲ್ಲವೂ ನಮ್ಮ ಕೈ ತಪ್ಪಿ ಹೋಗುತ್ತೆ. ಹಾಗಿದ್ರೆ ಈ ಬ್ರೈನ್ ಹೈಜಾಕ್ನಿಂದ ಪಾರಾಗೋದು ಹೇಗೆ? ಇಲ್ಲಿ 3 ತುಂಬಾನೇ ಸಿಂಪಲ್ ಸ್ಟೆಪ್ಸ್ ಇವೆ. ಮೊದಲನೇದಾಗಿ, ರಾತ್ರಿ ಮಲಗುವಾಗ ಫೋನನ್ನು ಪಕ್ಕದಲ್ಲೇ ಇಟ್ಕೋಬೇಡಿ, ರೂಮಿನ ಇನ್ನೊಂದು ಮೂಲೆಗೆ ಇಡಿ. ಎರಡನೇದು, ಅನಗತ್ಯ ನೋಟಿಫಿಕೇಷನ್ಗಳನ್ನೆಲ್ಲ ಆಫ್ ಮಾಡಿ. ಮತ್ತು ಮೂರನೇದಾಗಿ, ಇದು ತುಂಬಾನೇ ಮುಖ್ಯ, ಬೆಳಗಿನ ಮೊದಲ 1 ಗಂಟೆ ಫೋನ್ ಮುಟ್ಟೋದಿಲ್ಲ ಅಂತ ದೃಢವಾಗಿ ನಿರ್ಧಾರ ಮಾಡಿ. ನಮ್ಮ ಮೊದಲ ಅಡಿಪಾಯದ ಹವ್ಯಾಸ ತುಂಬಾ ಸರಳ, ಆದರೆ ಅಷ್ಟೇ ಪವರ್ಫುಲ್. ಪ್ರತಿದಿನ ಒಂದೇ ಸಮಯಕ್ಕೆ ಏಳೋದು. ಹೌದು, ವೀಕೆಂಡ್ನಲ್ಲೂ ಕೂಡ. ಯಾಕೆ? ಇದು ನಮ್ಮ ದೇಹದ ಸರ್ಕೇಡಿಯನ್ ರಿದಮ್, ಅಂದ್ರೆ ನಮ್ಮ ಬಾಡಿ ಕ್ಲಾಕ್ ಅನ್ನ ಸರಿ ಮಾಡುತ್ತೆ. ಹೀಗೆ ಮಾಡ್ದಾಗ ನಮ್ಮ ಎನರ್ಜಿ ಲೆವೆಲ್ಸ್ ದಿನ ಪೂರ್ತಿ ಸ್ಟೇಬಲ್ ಆಗಿರುತ್ತೆ. ಆ ಮಧ್ಯಾಹ್ನದ ನಿದ್ದೆ, ಆಯಾಸ ಎಲ್ಲವನ್ನೂ ತಪ್ಪಿಸಬಹುದು. ಸರಿ, ಒಂದೇ ಟೈಮ್ಗೆ ಎದ್ದಾಯ್ತು. ಈಗ ನಮ್ಮ ದೇಹವನ್ನ ಎಚ್ಚರಗೊಳಿಸೋ ಸಮಯ. ನಮ್ಮ 2ನೇ ಹವ್ಯಾಸ, ದೇಹಕ್ಕೆ ಸ್ವಲ್ಪ ಚಲನೆ ಕೊಡೋದು. ಎದ್ದ ತಕ್ಷಣ ಸಣ್ಣ ವ್ಯಾಯಾಮ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಮೆದುಳಿಗೆ ಹೆಚ್ಚು ಆಮ್ಲಜನಕ ಸಿಗುತ್ತೆ. ಇದರಿಂದ ತಕ್ಷಣ ಫ್ರೆಶ್ ಅನಿಸುತ್ತೆ. ಇದಕ್ಕೆ ಜಿಮ್ಗೆ ಹೋಗ್ಬೇಕು ಅಂತೇನೂ ಇಲ್ಲ. ಇಲ್ಲಿರೋ ಹಾಗೆ ಒಂದು 10 ಪುಷಪ್ಸ್, 5 ನಿಮಿಷ ಸ್ಟ್ರೆಚಿಂಗ್ ಅಥವಾ ಒಂದು ಫಾಸ್ಟ್ ವಾಕ್ ಮಾಡಿದ್ರೆ ಸಾಕು. ಓಕೆ, ಈಗ ನಮ್ಮ ಫ್ರೇಮ್ವರ್ಕ್ನ 2 ಅತಿ ಮುಖ್ಯವಾದ ಅಭ್ಯಾಸಗಳ ಕಡೆಗೆ ಹೋಗೋಣ. ಇವನ್ನ ಕೀಸ್ಟೋನ್ ಹ್ಯಾಬಿಟ್ಸ್ ಅಂತಾರೆ. ಅಂದ್ರೆ ಇವು ನಮ್ಮ ಇಡೀ ದಿನದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುವ ಅಭ್ಯಾಸಗಳು. ಇವೇ ನಮ್ಮ ದಿನದ ಸ್ಪೀಡನ್ನ ನಿರ್ಧರಿಸೋದು. ನಮ್ಮ 3ನೇ ಪ್ರಮುಖ ಹವ್ಯಾಸ, ನಮ್ಮ ದೇಹಕ್ಕೆ ಸರಿಯಾದ ಇಂಧನವನ್ನ ಕೊಡೋದು. ಅದೇ ಪ್ರೋಟೀನ್ ಭರಿತ ಉಪಹಾರ. ನಾವು ಪ್ರೋಟೀನ್ ತಿಂದಾಗ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಸ್ಟೇಬಲ್ ಆಗಿರುತ್ತೆ. ಇದನ್ನ ಹೀಗರ್ಥ ಮಾಡ್ಕೊಳ್ಳಿ, ಸಕ್ಕರೆ ತಿಂದಿದ್ದು ಪೇಪರ್ಗೆ ಬೆಂಕಿ ಹಚ್ಚಿದ್ದಾಗೆ ಪಟ್ಟಂತ ಉರಿದು ಬೇಗ ಆರಿ ಹೋಗುತ್ತೆ. ಆದ್ರೆ ಪ್ರೋಟೀನ್ ಇದ್ದಿಲಿದ್ದ ಹಾಗೆ ನಿಧಾನವಾಗಿ ಗಂಟೆಗಟ್ಲೆ ಸ್ಥಿರವಾಗಿ ಶಕ್ತಿಯನ್ನ ಕೊಡುತ್ತೆ. ಇದ್ರಿಂದ ದಿನಪೂರ್ತಿ ಗಮನ ಮತ್ತು ಶಕ್ತಿ ನಮ್ ಜೊತೆ ಇರುತ್ತೆ. ಹಾಗಿದ್ರೆ ಜಾಸ್ತಿ ಪ್ರೋಟೀನ್ ಇರುವ ಸುಲಭವಾದ ತಿಂಡಿಗಳು ಯಾವುವು? ಯೋಚ್ನೆ ಬೇಡ. ಒಂದು ಪ್ರೋಟೀನ್ ಶೇಕ್, ಬೇಯಿಸಿದ ಮೊಟ್ಟೆ, ಗ್ರೀಕ್ ಯೋಗರ್ಟ್ ಅಥವಾ ಪಾಲಕ್ ಸೊಪ್ಪು ಹಾಕಿ ಮಾಡಿದ ಸ್ಕ್ರಾಂಬಲ್ಡ್ ಎಗ್ಸ್. ಇವನ್ನ ಮಾಡೋಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ, ಆದ್ರೆ ಇವು ಕೊಡುವ ಶಕ್ತಿ ಮಾತ್ರ ಅಪಾರ. ಈಗ ನಮ್ಮ 4ನೇ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಹವ್ಯಾಸದ ಸರದಿ. ನೆನಪಿರಲಿ, ಇದರ ಕೇಂದ್ರಬಿಂದು ಒಂದೇ ಒಂದು ಸಂಖ್ಯೆ 1. ಆ 1 ಅಂದ್ರೆ ನಮ್ಮ ದಿನದ ಅತೀ ಕಷ್ಟದ ಮತ್ತು ಅತೀ ಮುಖ್ಯವಾದ ಒಂದು ಕೆಲಸ. ದಿನದ ಶುರುವಿನಲ್ಲೇ ಈ ಕೆಲಸವನ್ನ ಮುಗಿಸ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಉಳಿದ ದಿನ ಹೇಗೇ ಇರ್ಲಿ, ನಾವು ಆಗ್ಲೇ ಒಂದು ದೊಡ್ಡ ಗೆಲುವನ್ನ ಸಾಧಿಸಿರ್ತೀವಿ. ಇದು ನಮಗೆ ಒಂದು ರೀತಿಯ ಸಮಾಧಾನ ಮತ್ತು ವಿಶ್ವಾಸವನ್ನ ಕೊಡುತ್ತೆ.
ಆದ್ರೆ ಆ ಕಷ್ಟದ ಕೆಲ್ಸವನ್ನ ಶುರು ಮಾಡೋದೇ ಕಷ್ಟ ಅಲ್ವಾ? ಅದಕ್ಕಾಗೇ ಇರೋದು ಈ ಅಟ್ಯಾಕ್ ಸಿಸ್ಟಮ್ ಪ್ರೊಟೆಕ್ಟ್ ವಿಧಾನ. ಅಟ್ಯಾಕ್ ಆ ಕೆಲ್ಸವನ್ನ ತಕ್ಷಣ ಶುರು ಮಾಡಿ, ಪೂರ್ತಿ ಕೆಲ್ಸದ ಬಗ್ಗೆ ಯೋಚಿಸದೆ ಮೊದಲ ಚಿಕ್ಕ ಸ್ಟೆಪ್ ತಗೊಳ್ಳಿ. ಸಿಸ್ಟಮ್ ಒಂದು ನಿರ್ದಿಷ್ಟ ಸಮಯ ಅಂದ್ರೆ ಒಂದು 45 ನಿಮಿಷ ಬೇರೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ದೆ ಅದರ ಮೇಲೆ ಕೆಲಸ ಮಾಡಿ. ಮತ್ತು ಪ್ರೊಟೆಕ್ಟ್ ಆ ಸಮಯವನ್ನ ಬೇರೆ ಯಾವುದೇ ಮೀಟಿಂಗ್ ಅಥವಾ ಫೋನ್ ಕಾಲ್ಗಳಿಂದ ರಕ್ಷಿಸ್ಕೊಳ್ಳಿ. ಅದು ನಮ್ಮ ಪವಿತ್ರವಾದ ಫೋಕಸ್ ಟೈಮ್. ಸರಿ, ಈಗ ನಾವು 5 ಅದ್ಭುತ ಹವ್ಯಾಸಗಳನ್ನ ತಿಳ್ಕೊಂಡಿದೀವಿ. ಆದ್ರೆ ನಾವು ಮಾಡುವ ಒಂದು ದೊಡ್ಡ ತಪ್ಪೇನ್ ಗೊತ್ತಾ? ಇವನ್ನ ಒಂದೆರಡು ದಿನ ಮಾಡಿ ಬಿಟ್ಬಿಡೋದು. ಹಾಗೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಿಜವಾದ ಬದಲಾವಣೆ ಬರೋದು ಸ್ಥಿರತೆಯಿಂದ. ನೆನಪಿಡಿ, ಜ್ಞಾನ ಶಕ್ತಿಯಲ್ಲ, ಅಳವಡಿಕೆನೇ ನಿಜವಾದ ಶಕ್ತಿ. ಹಾಗಿದ್ರೆ ಈ ಹವ್ಯಾಸಗಳನ್ನ ನಮ್ಮ ಜೀವನದ ಭಾಗ ಮಾಡ್ಕೊಳ್ಳೋದು ಹೇಗೆ? ಯಾವುದೇ ಹೊಸ ಹವ್ಯಾಸ ಶುರು ಮಾಡಿದಾಗ ಸಣ್ಣ ಸಣ್ಣ ಗೆಲುವುಗಳು ತುಂಬಾನೇ ಮುಖ್ಯ. ಮೊದಲನೇ ದಿನ ಒಂದು ಚಿಕ್ಕ ಗೆಲುವು. 7 ದಿನಗಳ ನಂತರ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. 30 ದಿನಗಳ ನಂತರ ಅದು ನಮ್ಮ ಒಂದು ಸಹಜವಾದ ಅಭ್ಯಾಸವಾಗ್ಬಿಡತ್ತೆ. ಈ ಚಾರ್ಟ್ ತೋರ್ಸೋ ಹಾಗೆ ಸ್ಥಿರತೆಯಿಂದ ಮಾಡುವ ಸಣ್ಣ ಪ್ರಯತ್ನಗಳೇ ದೊಡ್ಡ ಫಲಿತಾಂಶಗಳನ್ನ ಕೊಡೋದು. ನಮ್ಮ ಪ್ರಗತಿಯನ್ನ ಟ್ರ್ಯಾಕ್ ಮಾಡೋಕೆ ಇಲ್ಲಿ ಒಂದು ಸಿಂಪಲ್ ಚೆಕ್ಲಿಸ್ಟ್ ಇದೆ. ನನ್ನ ಸಲಹೆ ಅಂದ್ರೆ ಇದನ್ನ ಪ್ರಿಂಟ್ ಮಾಡಿ ಅಥವಾ ನಿಮ್ಮ ಡೈರಿಯಲ್ಲಿ ಬರ್ದಿಟ್ಕೊಳ್ಳಿ. ಪ್ರತಿದಿನ ಈ 5 ಹವ್ಯಾಸಗಳನ್ನ ಮಾಡಿದ ಮೇಲೆ ಒಂದು ಟಿಕ್ ಹಾಕಿ. ಆ ಖಾಲಿ ಬಾಕ್ಸ್ಗಳು ತುಂಬಿದ ಹಾಗೆ ನಮ್ಮ ಮೋಟಿವೇಶನ್ ಕೂಡ ಹೆಚ್ಚಾಗುತ್ತೆ. ದಾರಿ ತಪ್ಪದ ಹಾಗೆ ನೋಡ್ಕೊಳ್ಳೋಕೆ ಇದು ಒಂದು ಒಳ್ಳೆ ಟೂಲ್. ಈ ಫ್ರೇಮ್ವರ್ಕ್ ಅನ್ನು ನಮ್ಮ ಜೀವನದ ಒಂದು ಸಹಜ ಭಾಗವನ್ನಾಗಿ ಮಾಡೋಕ್ಕೆ ಇಲ್ಲೊಂದು ಚಾಲೆಂಜ್. ಮುಂದಿನ 30 ದಿನಗಳ ಕಾಲ ಈ 5 ಹವ್ಯಾಸಗಳನ್ನ ತಪ್ಪದೇ ಪಾಲಿಸೋಕೆ ಪ್ರಯತ್ನಿಸಿ. ಯಾಕಂದ್ರೆ ಒಂದು ಹೊಸ ಹವ್ಯಾಸ ನಮ್ಮ ಮೆದುಳಿನಲ್ಲಿ ಬೇರೂರಿ ಅದು ಆಟೋಮ್ಯಾಟಿಕ್ ಆಗೋಕೆ ಸುಮಾರು ಇಷ್ಟೇ ಸಮಯ ಬೇಕಾಗುತ್ತೆ. ಒಂದು ಕೊನೆಯ ಮಾತು, ನಮ್ಮ ಗುರಿ ಒಂದು ಪರ್ಫೆಕ್ಟ್ ಬೆಳಗನ್ನ ಹೊಂದೋದಲ್ಲ, ಬದಲಾಗಿ ಸ್ಥಿರವಾದ ಬೆಳಗನ್ನ ಹೊಂದೋದು. ಕೆಲವೊಮ್ಮೆ ತಪ್ಪುಗಳಾಗ್ಬೋದು, ಪರ್ವಾಗಿಲ್ಲ. ಮುಖ್ಯವಾಗಿರೋದು ಮತ್ತೆ ಪ್ರಯತ್ನ ಪಡೋದು. ಹಾಗಾದ್ರೆ ನಾಳೆಯಿಂದ ಶುರು ಮಾಡ್ಬೋದಾದ ಆ ಮೊದಲ ಸಣ್ಣ ಹೆಜ್ಜೆ ಯಾವುದು? ಈ 5ರಲ್ಲಿ ಯಾವುದನ್ನ ಮೊದಲು ಪ್ರಾರಂಭ ಮಾಡ್ತೀಯಾ? ಯೋಚಿಸಿ ಮತ್ತು ನಾಳೆಯಿಂದಲೇ ನಿಮ್ಮ ದಿನವನ್ನ ಗೆಲ್ಲಲು ಶುರು ಮಾಡಿ.